ಕೋಲಾರ ಬ್ರೇಕಿಂಗ್. ಕೋಲಾರ ನೂತನ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ರವರಿಗೆ ಅಭಿನಂದನಾ ಸಮಾರಂಭ. ಮಾಲೂರು ತಾಲೂಕು ಶಿಕ್ಷಕರು ಹಾಗೂ ಸಂಘ ಸಂಸ್ಥೆಗಳ ವತಿಯಿಂದ ಆಯೋಜಿಸಿರುವ ಕಾರ್ಯಕ್ರಮ. ಮಾಲೂರು ಪಟ್ಟಣದ ಶ್ರೀರಂಗಂ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಆಯೋಜನೆ. ಇದೇ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರ ವತಿಯಿಂದ ವಿಧಾನ ಪರಿಷತ್ ಸದಸ್ಯರಿಗೆ ಶಿಕ್ಷಕರ ಕುಂದುಕೊರತೆಗಳ ಬಗ್ಗೆ ಗಮನ ಹರಿಸಲು ಮನವಿ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ನಂಜೇಗೌಡ, ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳ ಮುಖಂಡರು ಭಾಗಿಯಾಗಿದ್ದರು. ವರದಿಗಾರರು ಶಿವಕುಮಾರ್, ಎಂಜಿ ನ್ಯೂಸ್, ಕೋಲಾರ. ಇವತ್ತು ವೇದಿಕೆಯಲ್ಲಿ ನನ್ನ ಗೆಲುವಿನ ರೂವಾರಿಗಳು ಕೂತಿದ್ದಾರೆ. ಅವರು ಈ ಭಾಗದ ಜನಪ್ರಿಯ ಶಾಸಕರು, ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡಿದಂಥ ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳೇ ಮತ್ತು ಗೌರವಾನ್ವಿತ ಪದಾಧಿಕಾರಿಗಳೇ, ಇವತ್ತು ನನ್ನ ಗೆಲುವಿನ ಪಾತ್ರಧಾರಿಗಳಾದಂಥ ಈ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕು ಅಂತೇಳಿ ನಿಶ್ಚಯ ಮಾಡಿ ಆ ಬದಲಾವಣೆಗೆ ನನ್ನನ್ನು ಆಯ್ಕೆ ಮಾಡಿಕೊಂಡಂಥ ನನ್ನ ಎಲ್ಲ ಗೌರವಾನ್ವಿತ ನೆಚ್ಚಿನ ಶಿಕ್ಷಕ ವೃಂದದವರು, ಅದರ ಜೊತೆಯಲ್ಲೇ ಇವತ್ತು ಈ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ಕಾಂಗ್ರೆಸ್ ನಾವು ಕೆಲಸ ಮಾಡ್ತೀವಿ ಅಂತೇಳಿ ತೋರಿಸ್ಕೊಟ್ಟು ಗೆಲುವಿನ ಎಲ್ಲ ರಾಜ್ಯಾಧ್ಯಕ್ಷಗಳೇ, ಮಹಿಳಾ ಅಧ್ಯಕ್ಷಗಳೇ, ಯುವ ಅಧ್ಯಕ್ಷಗಳೇ, ಎಲ್ಲ ಘಟಕಗಳ ಮುಂಚೂಣಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ, ಚುನಾಯಿತ ಪ್ರತಿನಿಧಿಗಳಾದಂಥ ಗ್ರಾಮ ಪಂಚಾಯತ್ ಸದಸ್ಯಗಳೇ, ನಗರಸಭೆ ಸದಸ್ಯಗಳೇ, ಮಾಜಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಸದಸ್ಯಗಳೇ, ಯಾಕೆ ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಹಿಂದೆ ಒಂದು ಕಾಲ ಇತ್ತು. ಏನಂದರೆ ಒಂದು ಇಂಗ್ಲೆಂಡ್ ಲೆಟರ್ ಕಳಿಸೋರು, ಅಭ್ಯರ್ಥಿಗಳು 4 ಇದ್ದರೆ 4 ಜನ ನಾವು ಬಯೋಡೇಟಾ ಹಾಕಿ ಎಲ್ಲ ಯಾರು ಮತದಾರ ಇರ್ತಾರೆ ಅವ್ರದ್ದು ಅಡ್ರೆಸ್ ತಗೊಂಡು ಅಡ್ರೆಸ್ಗೆ ಕಳಿಸ್ಕೊಡ್ರು. ನೀವು 4 ಜನ ಇಟ್ಕೊಂಡು ನೋಡ್ತೀವಿ ಯಾರಿಗೆ ಹೋಗ್ತೇನೋ ನಮ್ಮ ಕೆಲಸ ಮಾಡೋಕ್ಕೆ, ಹೌದಲ್ಲ? ಆ ಒಂದು ಇತಿಹಾಸ ಇತ್ತು ಈ ಕ್ಷೇತ್ರದಲ್ಲಿ ಹಾಕಿ. ಯಾಕಂದರೆ ನೀವೆಲ್ಲ ಕಳಿಸ್ಕೊಡ್ತಾ ಇದ್ದೀರ ಮೇಲ್ಮನೆಯಲ್ಲಿ ಏನಪ್ಪ ಕೆಲಸ ಅಂತ ಹೇಳಿದ್ರೆ, ನಮ್ಮ ಶಾಸಕರು ಕೆಳಮನೆಯಲ್ಲಿ ಜನರಿಗೆ ಏನು ಬೇಕು ಬೇಡಗಳ ನಿಟ್ಟಿನಲ್ಲಿ ಒಂದು ಶಾಸನವನ್ನು ಮಾಡಿದ್ರೆ ಅಂತಿಮ ರೂಪ ಕೊಟ್ಟು ಅದನ್ನು ಕಾಯ್ದೆಯಾಗಿ ಮಾಡುವಂಥ ಹೊಣೆಗಾರಿಕೆಯಿಂದ ಮೇಲ್ಮನೆಯಲ್ಲಿ ಕೂತ್ಕೊಂಡು ಅವ್ರಿಗೆ ಕೊಡ್ತೀವಿ. ಆದರೆ ಕಾಲ ಬದಲಾದಂಗೆಲ್ಲ ಮೇಲ್ಮನೆ ಗೌರವ ಕಡಿಮೆ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ತಪ್ಪಾಗಿ ಮಾಡಬೇಕು ಅಂತ ನಾನು ಭಾವಿಸ್ತೇನೆ. ಅದರಲ್ಲಿ ನಮ್ಮೆಲ್ಲರ ಪಾತ್ರ ಇದೆ. ನಾವು ತಗೊಳ್ಳುವಂಥ ನಿರ್ಧಾರಗಳಲ್ಲಿ ಆಗಿಂದಾಗೆ ಬದಲಾವಣೆಗಳನ್ನು ನಾವು ಮಾಡಿಕೊಂಡು ಒಂದು ಗ್ರಾಮ ಪಂಚಾಯತಿ ಚುನಾವಣೆ, ಒಂದು MLA ಚುನಾವಣೆ, ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆ, ಆ ಮಟ್ಟಕ್ಕೆ ಇವತ್ತು ನಮ್ಮ ಮೇಲ್ಮನೆಯಲ್ಲಿ ಚುನಾವಣೆ ಆಗುವಂಥ ಸಂದರ್ಭಗಳು ಈಗಾಗಿದೆ. ಇದರಲ್ಲಿ 7 ಸ್ಥಾನಗಳು ಪದವೀಧರ ಕ್ಷೇತ್ರ, 7 ಸ್ಥಾನಗಳು ಶಿಕ್ಷಕರ ಕ್ಷೇತ್ರ, 11 ಸ್ಥಾನಗಳು ಮೇಯರ್ಗೆ ಆಯ್ಕೆಯಾಗುವಂಥದ್ದು, 25 ಸ್ಥಾನಗಳು ವಿಧಾನಸಭೆಯಿಂದ ಆಯ್ಕೆಯಾಗುವಂಥದ್ದು, 25 ಸ್ಥಾನಗಳು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗುವುದು. ಒಟ್ಟು 75 ಸ್ಥಾನಗಳು ಮೇಲ್ಮನೆಯಲ್ಲಿ ಇರ್ತವೆ. ಆ ನಿಟ್ಟಿನಲ್ಲಿ ಇವತ್ತು 75 ಸ್ಥಾನಗಳ ಪೈಕಿ ಅತಿ ಹೆಚ್ಚಿನ ಸಮಸ್ಯೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ MLC ಶ್ರೀನಿವಾಸಣ್ಣವರನ್ನು ಗೆಲ್ಲಿಸಿದಾದ ಮೇಲೆ ಮೊಟ್ಟ ಮೊದಲಿಗೆ ಅವರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನ್ನ ಕೂಡ ಕರೆಸಿದ್ರಿ. ನಾನು ಭಾಗವಹಿಸೋ ಜೊತೆಗೆ ವೇದಿಕೆಯಲ್ಲಿ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ದಾರೆ. ನಾನು 3 ಗಂಟೆಗೆ ನನ್ನ ನನ್ನ ಬೋರ್ಡ್ ಮೀಟಿಂಗ್ ಇದೆ, ಬೇಗನೆ ಹೋಗಬೇಕಾಗ್ತದೆ. ಅದರಿಂದ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರುಗಳೇ, ವಿಶೇಷವಾಗಿ ನಾನು ಒಂದು ಮಾತಾಡೋದೇನೆಂದರೆ, ನನಗೆ ಈ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯನ್ನು ಮಾಡಬೇಕು, ಅದೇನೇ ಆಗಲಿ ಈ ಸಾರಿ ಗೆಲ್ಸ್ಕೊಳ್ಳೇಬೇಕು
ನಾವು ಶ್ರೀನಿವಾಸಣ್ಣವ್ರನ್ನ ಅಂತೇಳಿ ತೀರ್ಮಾನ ತಗೊಂಡೆ. ಅದಕ್ಕೆ ಸಹಕಾರ ಕೊಟ್ಟಂಥದ್ದು ಅದು ನಾನು ಮರೆಯೋಕ್ಕೆ ಆಗಲ್ಲ. ನಮ್ಮ ಶಿಕ್ಷಕರಾಗಿರ್ಬೋದು ಮತ್ತು ನಮ್ಮ ಪಕ್ಷದ ಮುಖಂಡಗಳಾಗಿರ್ಬೋದು, ವಿಶೇಷವಾಗಿ ನಮ್ಮ ಗೋವಿಂದಣ್ಣ ಕೂಡ ನಮಗೆ ಎಲ್ಲರಿಗೂ ಕೂಡ ಸೇರಿ ಸಹಕಾರ ಕೊಟ್ಟಿದ್ದು. ಇವತ್ತು ಅತಿ ಹೆಚ್ಚಿಗೆ 5 ಜಿಲ್ಲೆಯಲ್ಲಿ ಈ ಮಾಲೂರಲ್ಲಿ ಅತಿ ಹೆಚ್ಚಿಗೆ ಪೋಲಿಂಗ್ ಆಗಿದೆ ಅಂದರೆ ಅದಕ್ಕೆ ಎಲ್ಲಕ್ಕೂ ಕಾರಣ ನೀವೇ ಅಂತೇಳಿ ನಾನು ನಿಮಗೆ ಅಭಿನಂದನೆಗಳು ಕೂಡ ಸಲ್ಲಿಸಬೇಕಾಗ್ತದೆ. ಪರ್ಸೆಂಟೇಜು 98.29%, 29% ಏನಿಲ್ಲಿ ಪೋಲಿಂಗ್ ಆಗಿದೆ. ಆ ಪೋಲಿಂಗ್ ಆಗಿರೋದು ಅತಿ ಹೆಚ್ಚಿಗೆ ನಮ್ಮ ಅಭ್ಯರ್ಥಿ ಸೀನಣ್ಣವರಿಗೆ ನಮ್ಮ ಕ್ಷೇತ್ರದಿಂದ ಕೊಟ್ಟಿದ್ದೀವಿ ಅಂತೇಳಿ ನಾವು ಹೆಮ್ಮೆಯಿಂದ ಕೂಡ ಹೇಳಬಹುದು. ನಾನು ಎಷ್ಟು ನಮ್ಮ ತಾಲೂಕಲ್ಲಿ ವೋಟರ್ಸ್ ಇದ್ದಾರೆ ಅಂತ ಕೇಳಿದಾಗ ಸುಮಾರು 527 ಜನ ವೋಟರ್ಸ್ ಇದ್ದರು. ಅದರಲ್ಲಿ 518 ವೋಟ್ ಹಾಕ್ಸ್ಕೊಂಡಿದ್ದೀವಿ ನಾವು. ಅಲ್ಲ ಎಂಟಮ್ ಸರ್, 527ರಲ್ಲಿ 518 ಜನ ಪೋಲಿಂಗ್ ಆಗಿದೆ ಇಲ್ಲಿ ಮಾಲೂರು ಕ್ಷೇತ್ರದಲ್ಲಿ. ಅದೇ 98.29%. ಅದ್ರ ಜೊತೆಗೆ ಶಾಲೆಗಳು ಕೂಡ ನಾನು ವೋಟರ್ಸ್ ಮಾತಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಾಗ ಪ್ರತಿಯೊಂದು ಶಾಲೆಗೆ ನಾನೇ ಹೋದೆ. ಖಾಸಗಿ ಶಾಲೆಗಳು 40, ಸರ್ಕಾರಿ ಶಾಲೆಗಳು 20, ಅನುದಾನಿತ ಶಾಲೆಗಳು 5. ಅದ್ರ ಜೊತೆಗೆ ಐಟೆಕ್ ಕಾಲೇಜ್ 4, ಡಿಗ್ರಿ ಕಾಲೇಜ್ 1, PU ಕಾಲೇಜ್ 12, ಒಟ್ಟು 82 ಶಾಲೆಗಳನ್ನು ನೇರವಾಗಿ ನಾನೇ ವಿಸಿಟ್ ಕೊಟ್ಟೆ. ಒಂದೇ ಒಂದು ನೆನಪು ಬರೋದು ನನಗೇನೆಂದರೆ, ದಿನ್ನಳ್ಳಿ ಶಾಲೆಯಲ್ಲಿ ಒಂದೇ ಒಂದು ಓಟ್ ಇತ್ತು. ಆ ಒಂದು ಓಟಿಗೆ ನಾವು ಕರೆಸಿ ಮಾತಾಡ್ಕೊಂತೀವಿ, ನೀನು ಹೋಗೋದು ಬೇಡ ಅಣ್ಣ ಅಂತ ನನಗೆ ನಮ್ಮ ಮುಖಂಡರುಗಳೆಲ್ಲ ನನಗೆ ಜೊತೆಲಿದ್ದವ್ರು ನಾನು ಕೇಳಿದ್ರು. ನಾನಿಲ್ಲ, ಆ ಒಂದು ಓಟಿಗೂ ಕೂಡ ನಾನು ದಿನ್ನಳ್ಳಿ ಶಾಲೆಗೆ ಹೋಗಲೇಬೇಕು ಅಂತೇಳಿ ದಿನ್ನಳ್ಳಿ ಶಾಲೆಗೆ ಹೋದೆ. ನಾನು ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದು ನಾವು ಮತ್ತು ನಮ್ಮ ತಂಡ. ಇವತ್ತು ನಮ್ಮ ಗೌರವ ಉಳಿದಿದೆ. ಅದ್ರ ಜೊತೆಗೆ ಶ್ರೀನಿವಾಸ್ ಅವರ ಇತಿಹಾಸ ಕೂಡ ಇದೆ. ಪ್ರತಿಯೊಬ್ಬ ವೋಟರ್ಸ್ ಹತ್ರ ಹೋಗಿ ಇದನ್ನೇ ಹೇಳ್ತಾ ಇದ್ದೆ. ನಾನು ಕೃಷ್ಣಪ್ಪನವ್ರು ನೆನಪು ಮಾಡ್ಕೊತಾ ಇದ್ದೆ. ನಾನು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ SM ಕೃಷ್ಣವ್ರ ಮುಖ್ಯಮಂತ್ರಿಗಳು, ಕೃಷ್ಣಪ್ಪನವ್ರ ಮಂತ್ರಿಗಳಾಗಿದ್ದರು. ನಾನು ತುಂಬ ಅವರಿಗೆ ಸಂಪರ್ಕದಲ್ಲಿದ್ದೆ, ಅವ್ರ ಹತ್ರ ಹೋಗ್ತಾ ಇದ್ದೆ. ಆ ಕುಟುಂಬ ಇತಿಹಾಸ ಇರೋಂಥವರು ನಮ್ಮ ಸೀನಣ್ಣವರು. ಆ ಜೊತೆಗೆ ಅವ್ರ ಶ್ರೀಮತಿಯವರು ಕೂಡ ಹೋದ ಅವಧಿಯಲ್ಲಿ ನನ್ನ ಜೊತೆಲಿ ಶಾಸಕರಾಗಿ ಕೂಡ ಇದ್ದಂಥವರು. ಆದರೆ ಒಂದು ಸಾರಿ ನಾವು ಕಷ್ಟಪಟ್ಟು ಗೆಲ್ಲಿಸ್ಕೊಂಡಿದ್ದೀವಿ. 5 ಜಿಲ್ಲೆ ಸೇರ್ತದೆ. 5 ಜಿಲ್ಲೆ ಅಲ್ವಾ? 5 ಜಿಲ್ಲೆ. ನಾನು ಇವತ್ತು ಈ ಸಭೆಯಲ್ಲಿ ಒಂದು ಮಾತು ಹೇಳಿರ್ತೀನಿ.